ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟುಡೇ ಲಾಗ್ಸ್ ಬಂದುಬಿಟ್ಟು ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಗೇಮ್ಸ್ ಇದೆ ಅವ್ರದ್ದು. ಸೊ ಯಾವ ಥರ ಮಾಡಿರ್ತಾರೆ, ಅರೇಂಜ್ಮೆಂಟ್ ಮಾಡಿರ್ತಾರೆ ನೋಡೋಣ. ನನ್ನ ಮಗಳು ಯಾವ ಥರ ಆಡ್ತಾಳೆ ಅಂತ ಮಕ್ಕಳಿಗೂ ಮತ್ತು ಪೇರೆಂಟ್ಸ್ಗೂ ಇಬ್ಬರಿಗೂ ಗೇಮ್ಸ್ ಇಟ್ಟಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ಇದು ಫಸ್ಟ್ ಟೈಮ್ ನಾವೆಲ್ಲ ಅಂದರೆ ನಮ್ಮದು ಚೈಲ್ಡ್ಹುಡ್ ಎಲ್ಲ ನೆನಪು ಬರುತ್ತೆ. ಸೊ ಹೋಗ್ತಾ ಇದ್ದೀನಿ ಇವಾಗ. ಓಕೆ ಬನ್ನಿ, ನಿಮ್ಮನಲ್ಲಿ ಕರ್ಕೊಂಡು ಹೋಗ್ತೀನಿ ಯಾವ ಥರ ಆಡ್ತಿದ್ದಾರೆ, ಮತ್ತು ನಾನು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ. ಓಕೆ ಕಮ್. ಹಾಯ್ ಮಾಡಪ್ಪಾಜಿ. ಬರೀ ಬಿಸ್ಕೆಟ್ ತಿನ್ನಿ. ನೀನು ಬಂದ್ವಿ. ಸ್ಕೂಲ್ ತುಂಬ ಹತ್ರನೇ ಇರೋದು. ವೆಲ್ಕಮ್ ಟು ಆ್ಯನಿಮಲ್ ಸ್ಪೋರ್ಟ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಮಕ್ಕಳು ಬಂದಿದ್ದಾರೆ. ಗ್ರೌಂಡು ರೆಡಿ ಆಗಿದೆ, ಇನ್ನು ಆಟ ಆಡಬೇಕಷ್ಟೇ. ಸ್ಪೋರ್ಟ್ಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂದರೆ ದೀಪ ಬೆಳಗೋ ಕಾರ್ಯಕ್ರಮ ಮುಗೀತು. ಸೊ ಇವಾಗ ಇನ್ನು ಸ್ಪೋರ್ಟ್ಸ್ ಐ ಥಿಂಕ್ ಸ್ಟಾರ್ಟ್ ಆಗುತ್ತೆ. ಟೀಚರ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ಮೊದಲಿಗೆ ಪ್ರತಿ ಸಾರಿನಂತೆ ಈ ವರ್ಷವೂ ಕೂಡ ನಮ್ಮ ಸ್ಕೂಲಲ್ಲಿ ನಾವು ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ. ಇಲ್ಲಿ ಮಕ್ಕಳಿಗೆ ಹಾಗೆ ಎಲ್ಲ ಪಾಲಕ ಪೋಷಕರಿಗೂ ಕೂಡ ಕ್ರೀಡಾ ಸ್ಪರ್ಧೆ ಇರುತ್ತೆ. ಸೊ ನೀವೆಲ್ಲ ಎನರ್ಜೆಟಿಕ್ ಆಗಿ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸ್ಪೋರ್ಟ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೆಲ್ಕಮ್ ಡ್ಯಾನ್ಸ್ ಇದೆ ಅಂತ ಹೇಳಿದರು. ಸೊ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ಬಾಯ್ಸ್ದಾಯಿತು, ಇನ್ನು ಗರ್ಲ್ಸ್ ಬಂದರು. ಇವರು ವೆಲ್ಕಮ್ ಎಲ್ಲರಿಗೂ, ಪೇರೆಂಟ್ಸ್ಗೆ, ಮಕ್ಕಳಿಗೆ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನಾನು ನೋಡಿ ಖುಷಿಪಟ್ಟೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಡ್ಯಾನ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಸ್ಪೋರ್ಟ್ಸ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಓಕೆ ವೆಲ್ಕಮ್ ಡ್ಯಾನ್ಸ್ ಎಂಡ್ ಆಯಿತು. ಸೊ ಇವಾಗ ಇನ್ನು ಬಾಟಲ್ ಹಾಗೆ ಕುಡಿದ್ಬಿಟ್ಟು ಫಸ್ಟ್ ನರ್ಸರಿ ಮಕ್ಕಳಿಗೆ ರನ್ನಿಂಗ್ ಇಟ್ಟಿದ್ದಾರೆ. ಮತ್ತು ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ನಿಜ, ಅವರು ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ದಟ್ ಈಸ್ ಸೆಕೆಂಡರಿ. ಅವ್ರು ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಅದೇ ಒಂದು ಅಮೇಝಿಂಗ್. ಇವಾಗ ನರ್ಸರಿ ಗರ್ಲ್ಸ್ ರನ್ ಮಾಡ್ತಿದ್ದಾರೆ ಫುಲ್ ಜೋರಾಗಿ. ನೆಕ್ಸ್ಟ್ ನನ್ನ ಮಗಳು ಬರ್ತಾಳೆ. ಐ ಥಿಂಕ್ ನರ್ಸರಿ ಆದಮೇಲೆ ಎಲ್ ಕೆ ಜಿ ಲೋವರ್ ಕ್ಲಾಸ್ ಬಂದರು. ಪಾರ್ಟಿಸಿಪೇಟ್ ಮಾಡಲ್ಲ ಅಂತಿದ್ಲು, ಗೊತ್ತಿಲ್ಲ. ರನ್ ಮಾಡ್ತಾಳೆ, ಓಡ್ತಾ ಇಲ್ಲ, ಗೊತ್ತಿಲ್ಲ. ನೋಡೋಣ, ನೋಡ್ಬೇಕೇನು ಮಾಡ್ತಾಳೆ ಅಂತ. ಓಡಬೇಕು. ಓಡ್ತಿಲ್ಲ. ಇವಾಗ ಯು ಕೆ ಜಿ ಮಕ್ಕಳಿಗೆ ಅದೇ ಅಂದರೆ ಫಸ್ಟ್ ನರ್ಸರಿ, ಆಮೇಲೆ ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಈ ಥರ ಎಲ್ರಿಗೂ ಕೂಡ ರನ್ನಿಂಗ್ ರೇಸನ್ನು ಇಟ್ಟಿದ್ರು. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾರು ಕೂಡ ಮಿಸ್ ಅಲ್ಲ. ಎಲ್ಲ ಮಕ್ಕಳನ್ನ ಅವರು ಪಾರ್ಟಿಸಿಪೇಟ್ ಮಾಡಿಸಿದ್ದಾರೆ ಟೀಚರ್ಸು. ಎಲ್ಲ ಮಕ್ಕಳು ತುಂಬ ಎನರ್ಜೆಟಿಕ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನನಗಂತೂ ಖುಷಿ ಆಯಿತು. ರನ್ನಿಂಗ್ ರೇಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಗೇಮ್ ಇದು. ಟೀಚರ್ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಬಾಲ್ ಕೆಳಗಡೆ ಬೀಳಬಾರ್ದು. ನರ್ಸರಿ ಮಕ್ಕಳಿಗೆ ನೋಡಿ ಯಾವ ಥರ ಹುಡುಗರು ಕಾನ್ಸಂಟ್ರೇಷನ್ ಮಾಡಿ ಬರ್ತಿದ್ದಾರೆ. ಬಾಲ್ ಬ್ಯಾಲೆನ್ಸಿಂಗ್ ಗೇಮ್ ಇದು. ಸೆಕೆಂಡ್ ಟಾಸ್ಕ್ ಇದು, ಸೆಕೆಂಡ್ ಗೇಮ್. ಇವಾಗ ನರ್ಸರಿ ಗರ್ಲ್ಸ್ಗೆ ಎಷ್ಟು ಪುಟ್ಟಾಣಿ ಮಕ್ಕಳು, ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡೋಕ್ಕೆ ತುಂಬ ಖುಷಿ. ಪೇರೆಂಟ್ಸ್ ಅಂತೂ ಹೋಗು ಅಂತಿದ್ದಾರೆ. ಮಕ್ಕಳು ಆದರೆ ಗೇಮ್ ಮೇಲೆ ಗಮನ ಇಲ್ಲ ಜಾಸ್ತಿ. ಪೇರೆಂಟ್ಸ್ ಕಡಿಮೆ ನೋಡ್ತಾ ಹುಡುಗರು ಒಂಥರ ಮಾತಾಡಿಸ್ಬಾರ್ದು ಆ್ಯಕ್ಚುಲಿ ಆಟ ಆಡುವಾಗ.
ಪೇರೆಂಟ್ಸ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ನನ್ನ ಮಗಳು ಇನ್ನೊಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಸರ್ಕಲ್ ತಗೊಂಡು ಅದರಲ್ಲಿ ನಿಂತುಬಿಟ್ಟು ಅದನ್ನು ತೆಗೆದು ನನಗೆ ಆ ಥರ ಅದರಲ್ಲಿ ನಿಂತು ಅದನ್ನು ತೆಗೆದು ಮತ್ತೆ ಕೆಳಗಡೆ ಇಡಬೇಕು. ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದೇ ಒಂದು ನನಗೆ ತುಂಬ ಖುಷಿ. ಸೂಪರ್ ಅಮ್ಮ, ವೆರಿ ಗುಡ್. ಇವಾಗ ಚಿಕ್ಕ ಮಕ್ಕಳ ಆಟ ಎಲ್ಲ ಮುಗೀತು. ಆಮೇಲೆ ಇವಾಗ ದೊಡ್ಡವ್ರಿಗೆ ಸ್ಟ್ಯಾಂಡರ್ಡ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಡರ್ಡ್ ಆ ಥರ ಮಕ್ಕಳಿಗೆ ಬಾಲನ್ನು ಬುಕ್ ಮೇಲೆ ಬ್ಯಾಲೆನ್ಸ್ ಮಾಡೋದು. ಒಂದು ಸಪೋಸ್ ಏನಾದರೂ ಬಾಲ್ ಕೆಳಗಡೆ ಬಿದ್ದರೆ ಮತ್ತೆ ಫಸ್ಟಿಂದ ಬರಬೇಕು ಮಕ್ಕಳು. ಸೊ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಬಾಯ್ಸ್ ಗರ್ಲ್ಸ್ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಅದೆಷ್ಟು ಪ್ರಾಕ್ಟೀಸ್ ಮಾಡಿದಾರೆ ಗೊತ್ತಿಲ್ಲ. ನೈಸ್ ವರ್ಕ್, ವೆರಿ ಗುಡ್ ಜಾಬ್. ಗುಡ್ ಜಾಬ್ ಬೇಬಿ, ವೆರಿ ನೈಸ್. ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಇದು ಐ ಥಿಂಕ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬುಕ್ಕನ್ನು ಬೆನ್ನ ಮೇಲೆ ಇಟ್ಕೊಂಡು ಬೀಳದೇ ಇರೋ ಥರ ಅಲ್ಲಿಗೆ ಹೋಗಿ ಒಬ್ಬರನ್ನ ಟಚ್ ಮಾಡಿಬಿಟ್ಟು ಬರಬೇಕು. ಯಾರು ಫಸ್ಟ್ ಬರ್ತಾರೆ ಅವರು ವಿನ್. ಬೆಳಿಗ್ಗೆನೇ ಬೇಗ ಬಂದುಬಿಟ್ಟಿದ್ದೀವಿ, ಏನು ಬ್ರೇಕ್ಫಾಸ್ಟ್ ಮಾಡಿದೆ ಹಂಗೆ ಬಂದಿದ್ದೀವಿ. ನನ್ನ ಮಗಳು ರಾಡಿ ಆಡ್ಕೊತ್ಕೋತಾ ಇಲ್ಮಾನ್ ಆಡ್ಕೊತ್ಕೊಂತಾಳು. ಅವ್ರ ಗೇಮ್ ಮುಗೀತು, ಏನಿದ್ರು ದೊಡ್ಡವ್ರಿಗೆ. ಸೊ ಇವಾಗ ಐ ಥಿಂಕ್ ಇನ್ ಲಾಸ್ಟ್ ಒಂದು ಗೇಮ್ ಇದೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ, ಫುಲ್ ಧೂಳು ಎಬ್ಬಿಸ್ಬಿಟ್ರು ಲಾಸ್ಟ್ ಗೇಮ್ ಅಂತೂ. ಮಕ್ಕಳು ಯಾಕಂತಂದರೆ ಎಲ್ಲರೂ ಬೇಗ ಬಂದುಬಿಟ್ರು, ಮಕ್ಕಳು ಜಾಸ್ತಿ ಚಟ್ಪಡಿಸ್ತಿದ್ವಿ, ಏನೂ ತಿಂದಿರಲಿಲ್ಲ. ಹೀಗಾಗಿ ಆದಷ್ಟು ಗೇಮ್ ಬೇಗ ಮುಗಿಸೋಕ್ಕೆ ಟೀಚರ್ಸು ಟ್ರೈ ಮಾಡಿದ್ರು. ಎಲ್ಲ ಮಕ್ಕಳು ಅಂದರೆ 5th ಸ್ಟ್ಯಾಂಡರ್ಡ್ ಅನಿಸುತ್ತೆ ಮಕ್ಕಳು. ಗೋಣಿ ಚಿಲ್ಲಲ್ಲಿ ಮಂಕಿ ಥರ ಮಂಗಿನ ಥರ ಚಿಲ್ಲಾಗಿ ಕಾಲು ಚಿಕ್ಕೋದು ಹೋಗೋದು. ಚೆನ್ನಾಗಿತ್ತು ಆಟ. ಇವಾಗ ಪೇರೆಂಟ್ಸ್ಗೆ ಆಟ ಸ್ಟಾರ್ಟ್ ಆಗೇ ಬಿಡ್ತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು, ಎಲ್ಲ ಮದರ್ಸ್ ಏನಿದ್ದಾರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು, ಚೆನ್ನಾಗಿ ಆಟ ಆಡಿದ್ರು. ಫುಲ್ ಜೋಶೆಲ್ಲ ಆಟ ಆಡ್ತಿದ್ದಾರೆ. ಮದರ್ಸ್ದಾಯಿತು. ಇವಾಗ ಫಾದರ್ಸ್ ಆಟ ಆಡ್ತಾರೆ. ಸೊ ಏನಂದರೆ ಅಲ್ಲಿ ಮಕ್ಕಳು ಬಲೂನ್ ಹಿಡ್ಕೊಂಡಿರ್ತಾರೆ, ಅಲ್ಲಿ ಇವರು ಫಾದರ್ಸ್ ಹೋಗ್ಬಿಟ್ಟು ಬಲೂನ್ ತೊಗೊಂಡು ಅದನ್ನು ಬ್ಲೋ ಮಾಡಿಬಿಟ್ಟು ಮತ್ತೆ ತಿರ್ಗಾ ತಂದು ಹೊಡಿಬೇಕು. ಅದೇ ಗೇಮ್. ಫಾದರ್ಸ್ ಗೇಮ್ ಮುಗೀತು. ಇವಾಗ ನೆಕ್ಸ್ಟು ಎಲ್ಲ ಮದರ್ಸ್ಗೆ ಮ್ಯೂಸಿಕಲ್ ಚೇರ್ ಇಟ್ಟಿದ್ದಾರೆ. ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದಕ್ಕೆ ಒಂಥರ ಖುಷಿ, ಚೆನ್ನಾಗಿ ಆಡಿಸ್ತಿದ್ದಾರೆ. ಟೀಚರ್ಸು ಡ್ಯಾನ್ಸ್ ಮಾಡಿ
ಫುಲ್ ಎಲ್ಲ ಮದರ್ಸ್ಗೆ ಫುಲ್ ಎನರ್ಜಿ ಕೊಡ್ತಿದ್ದಾರೆ. ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಇನ್ನೂ ಎಲ್ಲ ಆಡ್ತಿದ್ದಾರೆ, ಇನ್ನೂ ಫಿನಿಷ್ ಆಗಿಲ್ಲ. ಬಟ್ ಯಾಕೋ ಮಕ್ಕಳು ಆಡ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ನಾನು ಕೂಡ ಆಟಲ್ಲಿ ಔಟ್ ಆಗಿಬಿಟ್ಟೆ. ಸಾಕಾಗೋಯ್ತು. ಟೈಮ್ ಯಾವಾಗ 9:30ಗೆ ಬಂದಿರೋದು, 1 ಆಯಿತು. ಸೊ ಮನೆಗೆ ಬಂದುಬಿಟ್ವಿ. ಫುಲ್ ಸಖತ್ತಾಗಿತ್ತು ಗೇಮ್ಸು, ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಓಕೆ ಗಾಯ್ಸ್, ನೀವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡೋರಿಗೆಲ್ರಿಗೂ ಥ್ಯಾಂಕ್ ಯು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮೀಟ್ ಆಗೋಣ ಒಂದು ಒಳ್ಳೆಯ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಬಾಯ್.